ಪ್ಲಸ್ ನೋಡಿ ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಊರಿನ ವೆದರ್ ಹೇಗಿದೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರಾದರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಬೇಕು. ನೀವು 15ರಿಂದ 28 ವರ್ಷದಲ್ಲಿ ಇದ್ದೀರಾ, 20 ವರ್ಷದ ಅವಧಿಯಲ್ಲಿದ್ದೀರಾ, ದುಡ್ಡು ಮಾಡೇ ಇದೆಯಲ್ಲ ನೋಡಿ. ಈಗ ಹಲಸಿನ ಹಣ್ಣು ತಿನ್ನೋಕೆ ಹೋಗ್ತಿದ್ದೀವಿ. ನಾನು ದುಡ್ಡು ಮಾಡಿ ದುಡ್ಡಿದ್ರೇ ಈ ಒಂದು ಮನುಷ್ಯನಿಗೆ ಬೆಲೆ ಸಿಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಅದು ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಕನ್ನಡ ಮಾತಾಡೋಂಥ ಕನ್ನಡ ಹುಲಿಗಳಿಗೆ ನಿಮ್ಮಟ್ಟಿಗೆ ಬೈ ಮಾಡುವ ನಮಸ್ಕಾರಗಳು. ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಪ್ಲಸ್ ನೋಡಿ ಬೆಳಗ್ಗೆ ಬೆಳಗ್ಗೆನೆ ನಮ್ಮ ಊರಿನ ವೆದರ್ ಹೇಗಿದೆ. ಇವತ್ತು ಬಂದುಬಿಟ್ಟು 6 ಗಂಟೆಗೆ ಕೆಲಸಕ್ಕೆ ಹೋಗಬೇಕು. ಬೆಳಗ್ಗೆನೆ ನೋಡಿ, ಈಗ ಪ್ರೆಸೆಂಟ್ 6 ಗಂಟೆ. ನಾನು ಇದ್ದಿದ್ದು 5:15 ಎದ್ದು ಹೊರಟು ರೆಡಿಯಾಗಿ ಇದ್ದೀನಿ. ಇನ್ನೂ ಆಟೋ ಬರಬೇಕು, ಆಟೋ ಬಂದಮೇಲೆ ಹೋಗೋದು. ಎಲ್ಲಿಗೆ? ದನ ಮೀಸಕ. ಈಗ ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ಇದ್ದಾವೆ, ಎತ್ಕೊಬೇಕು. ಗೈಸ್ ಆಟೋ ಬಂದು ಕೆಲ್ಸಕ್ಕೆ ಹೋಗಿ ಕೆಲಸದಿಂದ ವಾಪಸ್ ಬಂದಾದಮೇಲೆ ಅಥವಾ ಕೆಲ್ಸಕ್ಕೆ ಹೋಗ್ತಾ ಏನಾದರೂ ಸ್ಪೆಷಲ್ ಇದ್ದರೆ ಅಲ್ಲಿ ವಿಡಿಯೋ ಮಾಡ್ಕೊಂಡು ಅಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬೈ ಬೈ ಗಾಯ್ಸ್. ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಬಟನ್ ಹಾಕಿರ್ತೀನಿ, ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರೋದನ್ನ ಒತ್ತಿ ಪಕ್ಕದಲ್ಲಿರೋ ಬೆಲ್ ಲೈಕ್ನ ಒತ್ತೋದನ್ನ ಮಾತ್ರ ಮರಿಬೇಡಿ. ಹಾಗೆಯೇ ಐಪ್ ಆಪ್ಷನ್ನ ಒತ್ಕೊಳ್ಳಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದಾಗ್ಬೋದು, ಮಾಡಿದ್ರಾಗ್ಬೋದು, ಐಪ್ ಆಪ್ಷನ್ನ ದಯವಿಟ್ಟು ಒತ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಯಲ್ಲ ನೋಡಿ, ಈಗ ಹಲಸಿನ ಹಣ್ಣು ತಿನ್ನೋಕೆ ಹೋಗ್ತಿದ್ದೀವಿ. ಇಮೋಷನಲ್ ಡ್ಯಾಮೇಜ್ ಬರ್ಲಾ ನೀನು ನಂದಿದ್ದನ್ನು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನು ನಂದಿದ್ದನ್ನು ರಿಜೆಕ್ಟ್ ಮಾಡಿ ಅಂದಮೇಲೆ ನಿಂದೇ ವಿಡಿಯೋ ಮಾಡ್ಕೊಬರೋದು. ನಾನು ವಿಡಿಯೋ ಮಾಡೋದು ರಿಜೆಕ್ಟ್ ಮಾಡಿ ಅಂದಮೇಲೆ ಮಾತು ನೋಡಿ ಮುಂದೆ ಹೆಂಗೆ ಹೋಯ್ತಾ. ಗೈಸ್ ಕಂಟೆಂಟ್ ಏನು ಮಾಡೋದು ಅಂತ ಸ್ವಲ್ಪ ಗೊತ್ತಾಗಲ್ಲ. ವ್ಲಾಗ್ ಅಲ್ವಾ, ಏನೇನು ಮಾಡೋದು, ಯಾವ ಖಾಲಿ ಮಲ್ಲೇ ಕುತ್ಕೊಂಡಿರ್ತೀನಿ, ಕೆಲ್ಸಕ್ಕೆ ಹೋಗ್ತಿರ್ತೀನಿ, ಕೆಲಸದಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ. ಆಗ ಖಾಲಿ ಮಲ್ಲೇ ಕುತ್ಕೊಂಡಿರ್ತೀನಿ, ಏನು ವ್ಲಾಗ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ. ಈ ವ್ಲಾಗ್ ಎಲ್ಲ ಕರೆಕ್ಟ್ ಅಲ್ಲ ಅಂತಾನು ಅನ್ನಿಸ್ತೈತೆ, ಒಂದೊಂದು ಟೈಮು ವ್ಲಾಗೇ ಕರೆಕ್ಟು ಅಂತಲೂ ಅನಿಸುತ್ತೆ. ಹಂಗಾಗಿ ಇನ್ನೂ ಸುಮಾರು ಸಖತ್ತು, ಇನ್ನೂ ಕ್ಯಾಲೆಂಡ್ರ್ ಇನ್ನೂ ನೆಕ್ಸ್ಟ್ ಮಂತು ಆದ್ರ ಮಂತ್ ಎಲ್ಲ ಒಳ್ಳೊಳ್ಳೆ ಹಬ್ಬಗಳು ಮತ್ತು ಇನ್ನೂ ಕೆಲವೊಂದು ಎಲ್ಲ ಏನೇನೋ ಇದ್ದಾವೆ ಹಬ್ಬಗಳು, ಒಂದು ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ, ಇವೆಂಟ್ಗಳು, ಅದು ಸುಮಾರು ಭಾಳಷ್ಟುಗಳು ಇವೆಂಟ್ಸ್ಗಳಿರ್ತವೆ. ಅದರಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಸಖತ್ತೇ ಆಗ್ತಲ್ವ. ಆಮೇಲೆ ಅಯ್ಯೋ ವ್ಲಾಗ್ ಬಿಟ್ನಲ್ಲ ಅಂತ ಚಿಂತೆ ಪಡೋದು ಬೇಡ. ಹಂಗಾಗಿ ಏನನ್ನ ಒಂದು ಅಪ್ಲೋಡ್ ಮಾಡೋಣ. ಪ್ಲಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ, ದುಡ್ಡು ಮಾಡಬೇಕು. ನೀವು 18ರಿಂದ 28 ವರ್ಷದವರೆಗೂ ಇದ್ದೀರಾ, 20 ವರ್ಷದ ಅವಧಿಯೊಳಗಿದ್ದೀರಾ, ದುಡ್ಡು ಮಾಡಿ ಈ ಒಂದು ಮನುಷ್ಯಗೆ ಬೆಲೆ ಸಿಗೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದುಡ್ಡು ಮಾಡ್ಕೊಳ್ಳಿ, ಆ ಬೆಲೆನ ಪಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವೇನಾದ್ರು ದುಡ್ಡನ್ನ ಈ ವಯಸ್ಸಾಗಿ ಮಾಡಲಿಲ್ಲ ಅಂತಂದರೆ ನಿಮಗೆ 28 ವರ್ಷದ ದಾಟದ 29 ಯಾವಾಗಲೂ ಬೆಲೆ ಸಿಗೋಲ್ಲ. ಹಾಗೆಯೇ ಇವಾಗಲೂ ದುಡಿತಿಲ್ಲ ಅಂತಂದರೆ ನಿಮ್ಗೆ ಇವಾಗಲೂ ಕೂಡ ಬೆಲೆ ಸಿಗೋಲ್ಲ. ಎಕ್ಸಾಂಪಲ್ ನನ್ನ ತಗೊಳ್ಳಿ. ಇವಾಗ ನಾನು ಒಂದು ಕಂಪ್ನಿಗೆ ಹೋಗಿದ್ದೆ, ಅದು 17 ಇಯರ್ಸ್ ಆದಮೇಲೆ 18 ಇಯರ್ಸ್ ಫಸ್ಟ್ನೇ ತಿಂಗಳಿಂದಾನೇ ಕಂಪ್ನಿಗೆ ಹೋದೆ. 2 ತಿಂಗಳು ಮಾಡಿದೆ ಕಂಪ್ನೀಲಿ. ಆ 2 ತಿಂಗಳು ನನಗೆ ಸಿಕ್ಕಿದ್ದ ಬೆಲೆಗೂ ಈ 3 ತಿಂಗಳು ಮನೇಲಿದ್ದೀನಿ. ಅಂದರೆ ಅದು ಊರಲ್ಲೇ ಕೆಲಸ ಮಾಡಿಕೊಂಡು 3 ತಿಂಗಳು ಮನೇಲಿದ್ದೀನಿ. ಇವಾಗ ಸಿಕ್ಕಿರೋ ಬೆಲೆಗೂ